ಒಂದು ತಾಯಿ ಮಾಡಬಹುದಾದ ಅತ್ಯಂತ ಉನ್ನತ ಹೆಜ್ಜೆ ಇದು. ಮಕ್ಕಳಿಗಾಗಿ ತಾಯಿ ಏನು ಮಾಡಬಲ್ಲರು ಎಂಬುದಕ್ಕೆ ಈ ತಾಯಿ ಉದಾಹರಣೆಯಾಗಿ ನಿಂತಿದ್ದಾರೆ. ನನಗೆ ಇಷ್ಟವಾದದ್ದು ಪುತ್ತೂರಿನ ಆ ಸಂತ್ರಸ್ತೆಯ ತಾಯಿಯ ಸಮಯ ಪ್ರಜ್ಞೆ ಮತ್ತು ದಿಟ್ಟತನ. ಮೊದಲು ತನ್ನ ನಂಬಿಕಸ್ಥರಲ್ಲಿ ಸಮಸ್ಯೆಯನ್ನು ಹೇಳಿಕೊಂಡರು. ಸೈದ್ಧಾಂತಿಕವಾಗಿ ತನಗೆ ಯಾರಲ್ಲಿ ಒಲವು ಇದೆಯೋ ಅವರೊಂದಿಗೆ ಪರಿಹಾರಕ್ಕಾಗಿ ಪರಿಯಾಗಿ ಬೇಡಿಕೊಂಡರು. ಜನಪ್ರತಿನಿಧಿಯ ಜೊತೆಗೆ ತನ್ನ ಸಂಕಟವನ್ನು ಹಂಚಿಕೊಂಡರು. ಆದರೆ ನಿರೀಕ್ಷಿತ ಬೆಂಬಲ ದಕ್ಕದೆ ಹೋದಾಗ, ತನ್ನ ಮಗಳಿಗೆ ಇವರೆಲ್ಲ ನ್ಯಾಯ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಅನಿಸಿದಾಗ ಪತ್ರಿಕಾಗೋಷ್ಠಿ ಕರೆದು ವಿಷಯವನ್ನು ಸಮಾಜದ ಮುಂದಿಟ್ಟರು. ಆಗಲೂ ತಾನು ನಂಬಿದವರು ಮೌನ ಮುರಿಯದಾದಾಗ ಅವರ ಬದ್ಧ ವಿರೋಧಿ ರಾಜಕೀಯ ಪಕ್ಷದ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಆದರೆ ಈ ಎಲ್ಲ ಸಂದರ್ಭಗಳಲ್ಲೂ ಅವರು ತನ್ನ ಮಗಳನ್ನು ಪ್ರತಿನಿಧಿಸಿದರೆ ಹೊರತು ಯಾವ ರಾಜಕೀಯ ಪಕ್ಷವನ್ನು, ಸಂಘಟನೆಯನ್ನು ಪ್ರತಿನಿಧಿಸಲಿಲ್ಲ. ಅವರ ಹೇಳಿಕೆಯಲ್ಲಿ ಅವರನ್ನು ಒಪ್ಪುವ ಮತ್ತು ಒಪ್ಪದಿರುವ ಯಾರಿಗೂ ಇದು ತಪ್ಪು ಎಂದು ಹೇಳಬಹುದಾದ ಒಂದು ಮಾತು ಸಿಗಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ತನ್ನ ಉದ್ದೇಶ ಮತ್ತು ಗುರಿಯಲ್ಲಿ ಸ್ಪಷ್ಟತೆಯನ್ನು ಹೊಂದಿದ್ದರು. ನ್ಯಾಯ ಎಂಬುದಕ್ಕೂ ಅವರಲ್ಲಿ ಸ್ಪಷ್ಟ ವ್ಯಾಖ್ಯಾನವೂ ಇದ್ದವು. ನನ್ನ ಮಗಳಿಗೆ ಆ ಯುವಕನೊಂದಿಗೆ ಮದುವೆ ಮಾಡಿಸಿಕೊಡಿ, ಅದು ಮಾತ್ರ ನ್ಯಾಯ ಎಂದು ಅತ್ಯಂತ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದರು. ಅಂತಿಮವಾಗಿ ಅವರು ತಾನು ಆವರೆಗೆ ತೊಟ್ಟಿದ್ದ ಮಾಸ್ಕನ್ನು ಕಿತ್ತೆಸೆದರು. ಆ ಮೂಲಕ ತನ್ನ ಮಗಳಿಗಿಂತ ಈ ಮಾಸ್ಕು ದೊಡ್ಡದಲ್ಲ ಅನ್ನೋದನ್ನು ಅತ್ಯಂತ ಅರ್ಥವತ್ತಾಗಿ ಸಾರಿದರು. ಕಳೆದ ಒಂದು ವಾರದಲ್ಲಿ ಈ ತಾಯಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ರೀತಿ ಮತ್ತು ನಡೆದುಕೊಂಡಂತಹ ರೀತಿ ಅತ್ಯಂತ ಪ್ರಬುದ್ಧವಾದದ್ದು. ತನ್ನ ಕುಟುಂಬ, ಸಂಬಂಧಿಕರು ಮತ್ತು ಸಮಾಜದಲ್ಲಿ ಇರಬಹುದಾದ ಎಲ್ಲ ಕುಹಕಗಳನ್ನು ದಿಟ್ಟವಾಗಿ ಎದುರಿಸಿ ಮಗಳ ಬೆನ್ನಿಗೆ ನಿಂತು ಎಲ್ಲೂ ಧೃತಿಗೆಡದೆ ಹೋರಾಡಿದ ರೀತಿ ಮೆಚ್ಚುವಂಥದ್ದು. ಆರಂಭದಲ್ಲಿ ಅವರನ್ನು ನಿರ್ಲಕ್ಷಿಸಿದವರು ಅಂತಿಮವಾಗಿ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಬಹಿರಂಗವಾಗಿ ಘೋಷಿಸುವಂಥದ್ದು ಇದಕ್ಕೆ ಸಾಕ್ಷಿ. ಬೆಟ್ಟದಷ್ಟು ನೋವುಗಳಿಗೆ ಎದೆಗುಂದದೆ ಈ ತಾಯಿ ತೋರಿದ ದಿಟ್ಟತನಕ್ಕೆ ಸಲ್ಯೂಟ್.